ಯೂಶಲಿ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಬಿಗ್ ಬಾಸ್ ಇಂದ ಹೊರಗೆ ಬರ್ಬೇಕಾದ್ರೆ ಕಂಟೆಸ್ಟೆಂಟ್ಸ್ ಏನ್ ಮಾಡ್ತಾರೆ ದೇವ್ರಿಗೆ ಕೈ ಮುಗಿಯೋದು ಅಥವಾ ಬಿಗ್ ಬಾಸ್ಗೆ ಓವರ್ ಆಲ್ ಕೈ ಮುಗಿಯೋದೆಲ್ಲ ಮಾಡ್ತಾರೆ. ಬಟ್ ನೀವು ಜೈಲಿಗೆ ಕೈ ಮುಗಿದು ಬರ್ತೀರಿ, ಸಾಷ್ಟಾಂಗ ನಮಸ್ಕಾರನೇ ಮಾಡ್ಬಿಟ್ಟು ಬರ್ತೀರಿ. ಏನು ಅಂದ್ರೆ ಮತ್ತೆ ಜೈಲಿಗೆ ಹೋಗ್ಬಾರ್ದು ಅಂತನಾ ಅಥವಾ ಜೈಲಿಂದ ನಾನು ತುಂಬಾ ಕಲ್ತೆ ಅಂತನಾ, ಏನ್ ತೋರಿಸ್ತದು ಅಂತ? ಇಲ್ಲ ನೋಡಿ, ನಾನು ಲಾಂಚ್ ದಿನಾನೇ ಹೇಳಿದ್ದೆ, ನಾನು ಜೈಲಲ್ಲಿ ಬಿಗ್ ಬಾಸ್ ನೋಡದೆ ಹೋಗಿದ್ರೆ ಖಂಡಿತ ಬಿಗ್ ಬಾಸ್ ಒಪ್ಕೊಳ್ತಿರ್ಲಿಲ್ಲ, ಇದೊಂದು ಸ್ಕ್ರಿಪ್ಟೆಡ್ ಶೋ ಅಂತ ಅನ್ಕೊಳ್ತಿದ್ದೆ ಅಂತ. ಇದಕ್ಕಿಂತ ಹಿಂದೆ ವರ್ತೂರು ಸಂತೋಷ್ ಅವರು ಆ ಪ್ರಕರಣ ಏನಾಗಿತ್ತು ಆ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದೆ. ಸೊ ಹಾಗಾಗಿ ಆ ಪೂರ್ತಿ ಸೀಸನ್ ಅನ್ನು ನೋಡೋದಕ್ಕೆ ನಂಗೆ ಅನುಕೂಲ ಆಯ್ತು. ಅದಕ್ಕಿಂತ ಮುಂಚೆ ನಾನು ಯಾವತ್ತೂ ಬಿಗ್ ಬಾಸ್ ನೋಡಿರಲಿಲ್ಲ. ಸೊ ಅದನ್ನ ಪೂರ್ತಿ ನೋಡಿದಾಗ ನಂಗೆಲ್ಲೋ ಸ್ಕ್ರಿಪ್ಟೆಡ್ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ಒಂದಷ್ಟು ವಿಶ್ವಾಸ ಜಾಸ್ತಿ ಆಯಿತು. ಅದರಿಂದ ಆಚೆಗೆ ನಾನು ಯಾವಾಗಲೂ ಜೈಲನ್ನು ಭಗವಾನ್ ಕೃಷ್ಣ ಹುಟ್ಟಿದ ದೇವಸ್ಥಾನ ಅಂತಲೇ ನಂಬ್ತೀನಿ. ಅವನು ಹುಟ್ಟದೇ ಹೋದರೆ ಅವನು ಭಗವಂತನೇ ಅಲ್ಲಿ ಹುಟ್ಟೋದಕ್ಕೆ ಆಯ್ಕೆ ಮಾಡ್ಕೊಳ್ತಾನೆ ಅಂತ ಆದರೆ ಅದೊಂದು ಪವಿತ್ರವಾದ ಕ್ಷಣ, ಪವಿತ್ರವಾದ ಜಾಗ ಅಂತ ನಾನು ನಂಬ್ತೇನೆ. ನನ್ನ ಗುರುಗಳು ಯಾವಾಗಲೂ ಹೇಳೋರು ನನಗೆ, ಜೈಲು ಅನ್ನೋದು ಕರ್ಮಗಳನ್ನು ಕಳೆಯೋದಕ್ಕಿರುವಂಥ ಅದ್ಭುತ ಸ್ಥಳ, ಅದೊಂದು ಪವಿತ್ರ ಸ್ಥಳ. ಜನ್ಮ ಜನ್ಮಗಳ ಕರ್ಮಗಳನ್ನು ನೀವು ಕಳ್ಕೊಂಡು ಮುಂದಕ್ಕೆ ಹೋಗ್ಬೋದು ಅನ್ನೋದಾದ್ರೆ ಮಾಡದೇ ಇರೋ ತಪ್ಪಿಗೆ ನೀವು ಜೈಲಿಗೆ ಹೋಗ್ತೀರಿ, ಮಾಡದೇ ಇರೋ ತಪ್ಪಿಗೆ ನೀವು ಜೈಲಿಗೆ ಹೋಗ್ತೀರಿ ಅನ್ನೋದಾದ್ರೆ ಕರ್ಮ. ಕೃಷ್ಣ ಕೂಡ ಹಿಂದಿನ ಅವತಾರದಲ್ಲಿ ಮಾಡಿದ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಮುಂದಿನ ಅವತಾರದಲ್ಲಿ ಜೈಲಲ್ಲಿ ಹುಟ್ಟುತ್ತಾನೆ ಅಂತ ಅಂತಾರೆ. ಯಾಕೆ ದೇವಕಿ ಮತ್ತು ವಸುದೇವರು ಜೈಲಿನಲ್ಲಿ ಇರ್ತಾರೆ ಅಂತ ಪ್ರಶ್ನೆ ಕೇಳಿದಾಗ ಕೃಷ್ಣ ಅದನ್ನೇ ಹೇಳ್ತಾನೆ, ಹಿಂದಿನ ಅವತಾರಗಳಲ್ಲಿ ಎತ್ತಿದ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಜೈಲಿಗೆ ಹೋಗ್ತೇವೆ ಅಂತ. ಹಾಗೆ ಅನ್ನಿಸ್ಬಹುದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋಗಿದ್ದೀನಿ, ಸರಿಯಾಗಿ ಉಸ್ತುವಾರಿ ಮಾಡಿನೂ ನಾನು ಟಾರ್ಗೆಟ್ ಆಗಿ ಜೈಲಿಗೆ ಹೋಗಿರೋದಿದೆ. ಸೊ ಈ ಥರದ ವಿಚಾರ ಬಂದಾಗ ನನಗೆಲ್ಲೋ ಅನ್ನಿಸ್ತಿತ್ತು, ನನ್ನ ಬದುಕಿನ ಮತ್ತು ಪೂರ್ವಜನ್ಮದ ಎಲ್ಲ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಭಗವಂತ ಇಲ್ಲೊಂದು ಅವಕಾಶ ಕೊಟ್ಟ, ಅದನ್ನು ಕಳ್ಕೊಂಡು ಹೋಗ್ತಿದ್ದೇನೆ. ಹಾಗಂತಂದ್ರೆ ನಾನು ಅದನ್ನು ಕರ್ಮ ಕಳೆಯೋದು ದೇವಸ್ಥಾನ ಮತ್ತು ಜೈಲು ಎರಡೂ ಸಾಧ್ಯ ಅಂತ ಅನ್ನೋದಾದ್ರೆ ಅದೊಂದು ದೇವಸ್ಥಾನವೇ ಅಂತ ನಾನು ಭಾವಿಸ್ತೇನೆ. ಅದನ್ನೇ ನಾನು ಹೇಳಿದ್ದೆ, ಜಗಕ್ಕೆ ಬದುಕಿನ ಪಾಠ ಕಲಿಸೋದಕ್ಕೆ ಬಂದ ಜಗದೋದ್ಧಾರಕನೇ ಜೈಲಿನಲ್ಲಿ ಹುಟ್ಟದ್ನಂತೆ ಅಂತ ಗೋಡೆ ಮೇಲೆ ಬರೆದಿದೆ. ಅದು ಕಾರಣ ಅದೇ, ನಾನು ಅದನ್ನು ಹಾಗೆ ನೋಡ್ತೇನೆ. ಮತ್ತೆ ಅಲ್ಲಿ ಹೋಗಿದ್ದು ಎಲ್ಲ ಕಂಟೆಸ್ಟೆಂಟ್ಗಳು ಹೇಳ್ತಿದ್ರು, ಒಂದ್ಸಲ ಕಳಪೆಗೆ ಹೋಗಿ ಬರ್ಬೇಕು, ನಿಮ್ಗೊಂದು ಬೇರೆನೇ ರಿಯಲೈಸ್ ಆಗುತ್ತೆ. ಜಾಸ್ತಿ ಸಲ ಹೋಗಿದೆ. ನನ್ನ ಪೂರ್ವಜನ್ಮದ ಸುಕೃತ ಕರ್ಮಗಳಿರ್ಬಹುದೇನೋ, ಅದನ್ನ ಕಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇಲ್ಲಿ ಸಿಕ್ತೇನೋ ಅಂತ ಅನ್ಕೊಂಡೆ. ಹಾಗಾಗಿ ನನಗೆ ಅದನ್ನ ಕೃಷ್ಣ ಜನ್ಮಸ್ಥಾನ, ಅದನ್ನ ಮಥುರೆ ಅನ್ನುವ ಭಾವದಲ್ಲೇ ನಾನು ಅದನ್ನ ನೋಡಿದ್ದೇನೆ. ಹಾಗೆ ಅದನ್ನ ಸ್ವೀಕರಿಸ್ತಾ, ಅದು ಕೊಡ್ತಾ ಹೋದಾಗೂ ನಾನು ಗಟ್ಟಿ ಆಗ್ತಾ ಹೋದೆ. ಮೊದಲು ಕುಸಿತಾ ಇದ್ದವಳು ಮತ್ತೆ ಕಳಪೆ ಕೊಡೋದಕ್ಕೆ ಶುರು ಆದಾಗ ಗಟ್ಟಿ ಆಗ್ತಾ ಹೋದೆ ನಾನು. ಹಾಗೆ ನನ್ನನ್ನು ಗಟ್ಟಿ ಮಾಡಿದ ಜಾಗಕ್ಕೆ ನಾನು ಶರಣಾದೆ.